ಈಗಿನ ಕಾಲದಲ್ಲಿ ಸುಮಾರು ಜನರು ಪೆಟ್ಸ್ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಬಟ್ ಆಸ್ತಮ್ಯಾಟಿಕ್ ಇಂಡಿವಿಜುವಲ್ಸಲ್ಲಿ ಏನು ಅಂತಂದರೆ ಪೆಟ್ಸು ಈ ನಾಯಿ ಇರಲಿ, ಬೆಕ್ಕಿರಲಿ, ಅವ್ರ ಮೈ ಮೇಲೆ ಇರುವಂತಹ ಕೂದಲಲ್ಲಿ ಅನಿಮಲ್ ಡ್ಯಾಂಡರ್ ಅಂತ ಇರುತ್ತೆ. ಸೊ ಈ ಅನಿಮಲ್ ಡ್ಯಾಂಡರ್ ಕೆಳಗೆ ಬಿದ್ದು ಗಾಳಿಯಲ್ಲಿ ಹರಡಿ ಇದನ್ನು ನಾವು ಉಸಿರಾಡ್ತಿರ್ಬೇಕಾದ್ರೆ ಆಸ್ತಮ್ಯಾಟಿಕ್ ಇಂಡಿವಿಜುವಲ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇಮ್ಯೂನ್ ರೆಸ್ಪಾನ್ಸ್ ಎಲಿಸಿಟ್ ಆಗುತ್ತೆ. ಹಾಗಾಗಿ ಇವರಲ್ಲಿ ಆಸ್ತಮಾ ಟ್ರಿಗರ್ ಆಗುತ್ತೆ. ತುಂಬ ಜಾಸ್ತಿ ಫ್ರೀಕ್ವೆಂಟ್ ಅಟ್ಯಾಕ್ ಬರುವಂತಹ ಪೇಷಂಟ್ಸು ಪೆಟ್ಸ್ನ ಅವಾಯ್ಡ್ ಮಾಡೋದು ಉತ್ತಮ. ಇಲ್ಲ ಅಂತಂದರೆ ಹೈಪೋ ಅಲರ್ಜೆನಿಕ್ ಇರುವಂತಹ ಪೆಟ್ಸ್ನ ಯೂಸ್ ಮಾಡೋದು ಬೆಟರು. ಸಣ್ಣ ಮಕ್ಕಳಲ್ಲಿ ತುಂಬ ಅರ್ಲಿ ಏಜಲ್ಲಿ ಪೆಟ್ಸ್ಗೆ ಇಂಟ್ರೊಡ್ಯೂಸ್ ಆದಾಗ ಅಲರ್ಜಿ ಆಗುವಂತಹ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಸ್ವಲ್ಪ ದೊಡ್ಡದಾದಂಗೆ ಎಕ್ಸ್ಪೋಸ್ ಆದಾಗ ಅದರ ವಿರುದ್ಧವಂಥ ಎಫೆಕ್ಟ್ ಇರುತ್ತೆ. ತುಂಬ ಹೈ ಇಮ್ಯೂನ್ ರೆಸ್ಪಾನ್ಸು ಬರುವಂತಹ ಸಾಧ್ಯತೆ ಇರುತ್ತೆ. ಈ ಥರ ಪೇಷಂಟ್ಸು ತುಂಬ ಸಿವಿಯರ್ ಅಟ್ಯಾಕ್ ಆಗುವಂತಹ ಪಾಸಿಬಿಲಿಟಿ ಇರುತ್ತೆ. ಯಾವಾಗಲೇ ಒಂದು ಅಸ್ತಮಾ ಅಟ್ಯಾಕ್ ಬಂತು ಅಂತಂದರೆ ನಿಮ್ಮ ಇಮಿಡಿಯೇಟ್ಲಿ ಹೆಲ್ತ್ ಕೇರ್ ವರ್ಕರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಇನ್ಹೇಲರ್ನ ಸರಿಯಾಗಿ ಬಳಸಿ ಅವ್ರು ಹೇಳಿದಂತಹ ಎಲ್ಲ ಟ್ರೀಟ್ಮೆಂಟು ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ.